ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಇವತ್ತಿನ ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ ಏನೇನೆಲ್ಲ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ನಮಗೆ ಡಿಸೈನ್ ಮಾಡಿಸಿಲ್ಲ, ನೀವು ಈ ಥರ ವರ್ಕ್ ನಮಗೆ ಮಾಡಿಸಿಲ್ಲ. ಇವಾಗ ಬರೋ ಸ್ಟೂಡೆಂಟು ಮಾಡಿಸ್ತಿದ್ದೀರಾ ಅಂತ ಅವರು. ಅಂದ್ರೆ ಶಾರ್ಟ್ ಪೀರಿಯಡ್ ಅಂದ್ರೆ 2 months ಅವರೆಲ್ಲ ಗೀತವ್ರಿಗೆ ಬಂದ್ಬಿಟ್ರೆ ಅವ್ರು 1 month ಅಲ್ವಾ ಗೀತವ್ರು ತಗೊಂಡಿದ್ದು, ಜಯವ್ರು ತಗೊಂಡಿದ್ದು. ಆಮೇಲೆ ಶಾರ್ಟ್ ಪೀರಿಯಡ್ ಅಲ್ಲಿ 1 month ಅಲ್ಲಿ ಎಲ್ಲಾನು ಕಲಿಯೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಸರಿಯಾಗಿ ಹೇಳ್ಕೊಡ್ತೀರಾ, ನೀವು ಕ್ಯಾಚ್ ಮಾಡ್ತೀರಾ ಪ್ರತಿಯೊಂದನ್ನು ಹೇಳಿ ಆದ್ರೂ. ಬಟ್ ಇವಾಗ್ಲೂ ಅಷ್ಟೇ ಬ್ಯಾಚ್ ವೈಸ್ ಇನ್ನೂ ಏನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆದ್ರೂ ಅಂದರೆ ರಜಾ ಗಿಜಾ ಅಷ್ಟೇ ಏನು ಬಂದುಬಿಟ್ರೆ ಕರೆಕ್ಟ್ 2 ತಿಂಗಳು ಕಂಟಿನ್ಯೂಸ್ ಆಗಿ ಬಂದರೆ ಆಲ್ಮೋಸ್ಟ್ ಎಲ್ಲನೂ ಕಲ್ತ್ಕೋಬೋದು. ಅಂದರೆ ಚೆನ್ನಾಗಿ ಹೇಳ್ಕೊಡ್ತೀರಾ, ನಂಗೆ ತುಂಬ ಇಷ್ಟ ಆಯಿತು ಹೇಳ್ಕೊಡೋದು. ನಾನು ಅದೇ ಹೇಳ್ತಿರ್ತೀನಿ ಎಲ್ರಿಗೂ, ಎಂಥವರು ಕೂಡ ಕಲ್ತ್ಬಿಡ್ಬೋದು. ನೋಡಿ, ಈ ಸ್ಟೂಡೆಂಟ್ ನೇಮ್ ಬಂದು ವಿದ್ಯಾ ಅಂತ ಹೇಳಿ. ಇವರು BTM ಲೇಔಟಿಂದ ಬರ್ತಿದ್ದಾರೆ. ನಾನು ಹೋದ ಹಳೆ ವಿಡಿಯೋ ಚಾನಲ್ಗಳಲ್ಲೆಲ್ಲ ತಿಳಿಸಿದ್ದೀನಿ. ಸ್ಟೂಡೆಂಟ್ ವರ್ಕ್ ತೋರಿಸಿದಾಗ ನಾನು ಇವ್ರ ನೇಮು ಮತ್ತು ಎಲ್ಲಿಂದ ಬರ್ತಿದ್ದಾರೆ ಅಂತ ಹೇಳಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅವರು ಮತ್ತೆ 1 ತಿಂಗಳು ತೊಗೊಂಡಿದ್ರು, ಇನ್ನೊಂದು ತಿಂಗಳು ನೆಕ್ಸ್ಟ್ ಮಂತಲ್ಲಿ ತೊಗೋತೀನಿ ಅಂತ ಹೇಳಿ 1 ಮಂತು ಮಧ್ಯ ಗ್ಯಾಪ್ ತೊಗೊಂಡಿದ್ರು. ಯಾಕಂದರೆ ಇವರು ಕೂಡ ಟೈಲರಿಂಗ್ ಶಾಪ್ಗಳಿಗೆ, ಬೊಟಿಕ್ಗಳಿಗೆ ಕ್ರೋಶಾ ಕುಚ್ಚು ಮತ್ತು ನಾರ್ಮಲ್ ಕುಚ್ಚು ಮತ್ತು ಎಕ್ಸ್ಟ್ರಾ ಅವರು ಕೂಡ ಬ್ಲೌಸ್ಗಳು ಸ್ಟಿಚ್ ಮಾಡೋದ್ರಿಂದ ಆ ಟೈಮಲ್ಲಿ ಸೀಸನ್ ಬಂತು ಅಂತ ಹೇಳಿ ಸ್ವಲ್ಪ 1 ತಿಂಗಳು ಗ್ಯಾಪ್ ತಗೊಂಡಿದ್ರು. ಮತ್ತು ಅಂದರೆ ನವಂಬರ್ 2ನೇ ತಾರೀಕಿಂದ ಬರ್ತಿದ್ದಾರೆ ಅವರು. ಅದಕ್ಕೋಸ್ಕರ ಸರಿ ಆಯಿತು ಅಂತ ಹೇಳಿ ಇವರು ಬಂದಾಗ್ಲೂ ಅಷ್ಟೇ ಇವ್ರಿಗೆ ನಾನು ಯಾವ ರೀತಿ ಕಲಿಸ್ತೀನಿ ಅನ್ನೋದು ಡೌಟ್ ಇತ್ತು ಸ್ಟಾರ್ಟಿಂಗ್ ಬಂದಾಗ. ಫಸ್ಟ್ ಅವ್ರು ಬಂದಿದ್ದ ತಕ್ಷಣ ಕೇಳಿದ್ದೊಂದೇ, ನೀವು ವರ್ಕ್ ಮಾಡಿರುವಂಥದ್ದನ್ನ ತೋರಿಸಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವರು ಕ್ಯಾಟ್ಲಾಗ್ ನೀವು ರೆಡಿ ವೀಡಿಯೋಸಲ್ಲೆಲ್ಲ ಹಾಕಿದ್ದಲ್ಲ, ಕ್ಯಾಟ್ಲಾಗ್ ರೆಡಿ ಮಾಡ್ತಿದ್ದು ಅದನ್ನು ತೋರಿಸಿ ಅಂದರು. ಬಟ್ ಅದನ್ನು ನಾನು ಎಲ್ಲೋ ಇಟ್ಟಿದ್ದೆ, ಶಾಪಿಗೆ ತೊಗೊಂಡೋಗಿದೆ ಅನಿಸುತ್ತೆ. ಸರಿ ಅಂತ ಹೇಳಿ ನಾನು ಮಾಡಿರುವಂಥ ಬ್ಲೌಸ್ಗಳನ್ನೇ ತೋರಿಸ್ದೆ. ಆಮೇಲೆ ಅವ್ರಿಗೆ ಆವಾಗಲೂ ಕೂಡ ಡೌಟ್ ಇತ್ತು. ಆಮೇಲೆ ಒಂದು ಕ್ಲಾಸ್ ತೊಗೊಂಡು ಪೂರಾ ಕ್ಲಾಸ್ ತೊಗೊಂಡ್ಮೇಲೆ ಅವ್ರಿಗೆ ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಇವ್ರು ಹೇಳ್ಕೊಡೋದು ನನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಆಮೇಲೆ ಫಸ್ಟ್ ಕ್ಲಾಸ್ ತೊಗೊಂಡಾದಮೇಲೆ ಅವ್ರಿಗೆ ಒಂದು ನಂಬಿಕೆ ಬಂತು. ಇವರು 1 ತಿಂಗಳು ಏನು ಬಂದಿದ್ರು ನೋಡಿ, ಅದರಲ್ಲೇ ಆಲ್ಮೋಸ್ಟು ನೆಕ್ ಡಿಸೈನು ಮತ್ತು ಬುಟ್ಟ ಡಿಸೈನು ಒಂದಷ್ಟು ಮಾಡಿದರು. ಫಸ್ಟ್ ತಿಂಗಳು ಬಂದಿದ್ರಲ್ಲ ಆವಾಗಲೇ ಒಂದಷ್ಟು ಮಾಡಿದರು. ಬಟ್ ಆದರೂ ಕೂಡ ಅವ್ರಿಗೆ ಪರ್ಫೆಕ್ಟ್ ಆಗಬೇಕು ಅನ್ನೋದು, ಈ ಕೆಲಸದಲ್ಲಿ ಪರ್ಫೆಕ್ಟಾಗಿ ನಾವು ಕಲ್ತ್ಕೊಂಡು ಹೋಗಬೇಕು ಅನ್ನೋದು ಇತ್ತು. ಹಂಗಾಗಿ ಅವರು ನೆಕ್ಸ್ಟ್ ತಿಂಗಳಿಗೂ ಕೂಡ ಅಡ್ವಾನ್ಸ್ ನಾನು ಬರ್ತೀನಿ, ಮಧ್ಯ 1 ತಿಂಗಳು ಗ್ಯಾಪ್ ತೊಗೊಂಡು ನಾನು ಮತ್ತೆ ಬರ್ತೀನಿ ಅಂತ ಹೇಳಿ. ಇವಾಗ ಹೆಂಗಿದ್ರು ಧನುರ್ಮಾಸ ಸ್ಟಾರ್ಟ್ ಆಯ್ತಲ್ವಾ, ಸ್ಟಿಚಿಂಗ್ದೇನು ಅಷ್ಟೊಂದು ಅಂದರೆ ಬೋಟಿಗಳಿಗೆ ಕುಚ್ಚಾಕೋದು ಅಷ್ಟೊಂದು ಕೆಲಸ ಇರಲ್ಲಲ್ಲ. ಅದಕ್ಕೋಸ್ಕರ ಈ ಮಂತಲ್ಲಿ ಅವರು ಮತ್ತೊಂದು ತಿಂಗಳನ್ನ ಕಂಪ್ಲೀಟ್ ಮಾಡ್ತಿದ್ದಾರೆ. ಇಲ್ಲ ಅಂತಂದ್ರೂ ಇವರು ಒಂದು 20ರಿಂದ 25 ನೆಕ್ ಡಿಸೈನ್ ಅಂತೂ ಈ ರೀತಿಯಾಗಿ ಅಂದರೆ ಆಫ್ ಆ್ಯಂಡ್ ಆಫು ನೆಕ್ಕನ್ನು ಮಾರ್ಕ್ ಮಾಡಿಕೊಂಡು ಒಂದು 20ರಿಂದ 25 ಡಿಸೈನ್ವರೆಗೆ ಹಾಕಿದ್ದಾರೆ. ಬುಟ್ಟಾಸ್ಗಳಂತೂ ಲೆಕ್ಕನೇ ಇಲ್ಲ, ತುಂಬಾ ಬುಟ್ಟಾಸ್ಗಳು ಹಾಕಿದ್ದಾರೆ. ಮನೇಲಿ ಮಷಿನ್ ಇರೋದ್ರಿಂದ ಮನೇಲೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾರೆ. ಒಂದೊಂದು ಸಲ ಮನೇಲಿ ಟೈಮ್ ಇಲ್ಲ ಅಂತ ಹೇಳಿ ಇಲ್ಲೇ ಬಂದು ಅದನ್ನ ಹಾಕ್ತಾರೆ. ಓಕೆನಾ. ಮತ್ತು ಇದು ನೋಡಿ, ಇದು ಯಾವ ಸ್ಟೂಡೆಂಟೂ ಇಷ್ಟು ಅಂದರೆ ಈ ಥರ ಏನಕ್ಕೆ ಬೇಕು ರಿಸ್ಕು ಅಂತ ಹೇಳಿ ತೊಗೋತಿರ್ಲಿಲ್ಲ. ಬಟ್ ಇಲ್ಲ ನೀವು ಚೆನ್ನಾಗಿ ಹಾಕ್ತಿದ್ದೀರಾ ಹಾಕಿ ಅಂತ ಹೇಳಿ ನಾನು ಈ ಡಕ್ ಏನಿದೆ ಇದಕ್ಕೆ ಫುಲ್ಲು ಔಟರ್ ಲೈನ್ನ ನಾನು ಬಾಲ್ ಚೈನಲ್ಲೇ ಹಾಕಿ ಅಂತ ಹೇಳಿದೆ. ಸರಿ ಆಯಿತು, ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿಯೇ ಹಾಕ್ತೀನಿ ಮೇಡಮ್ ನಾನು ಅಂತ ಹೇಳಿ ಹಾಕ್ತಿದ್ದಾರೆ. ನಾನು ಅವ್ರು ಕೇಳಿದೆ, ಹಾಕ್ತೀರಾ ಪರವಾಗಿಲ್ವಾ, ನಿಮಗೇನಿಲ್ಲ ತೊಂದರೆ ಆಗೋಲ್ಲ ತಾನೆ, ಬಟ್ ಸ್ವಲ್ಪ ರಿಸ್ಕ್ ಇರುತ್ತೆ, ಕೇರ್ಫುಲ್ಲಾಗಿ ಹಾಕಬೇಕು, ಹಾಕ್ತೀರಾ ಅಂತ ಕೇಳಿದೆ. ನೀವು ಯಾವ ರೀತಿ ಹಾಕು ಅಂತ ಅಂತೀರಾ ಆ ರೀತಿ ಹಾಕ್ತೀನಿ ಮೇಡಮ್ ಅಂತ ಹೇಳಿ ನೋಡಿ ಹಾಕ್ತಿದ್ದಾರೆ. ತುಂಬಾ ಚೆನ್ನಾಗಿ ಹಾಕಿದರು. ಫುಲ್ಲು ಔಟ್ಲೈನ್ ಫುಲ್ಲು ಅಂದರೆ ಬಾಲ್ ಚೈನ್ ಹಾಕಿದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದಕ್ಕೆ ಹೇಳೋದು, ಆದಷ್ಟು ನೀವು ಎಂಬ್ರಾಯ್ಡ್ರಿ ತೊಗೋತೀರಾ ಅಂತಂದರೆ ಕೆಲವರೆಲ್ಲ ಕೇಳ್ತೀರಲ್ವ, ಮೇಡಮ್ 1 ತಿಂಗಳಲ್ಲಿ ಕಲಿಸ್ತೀರಾ ಅಥವಾ 15 ಡೇಸ್ 10 ಡೇಸ್ ಅಷ್ಟೇ, ನಾನು ದೂರ ಇದ್ದೀನಿ, ಬಂದು ರಿಲೇಷನ್ ಮನೆಗಳಲ್ಲಿ ಇದ್ದು ಬರ್ತೀನಿ, 1 ತಿಂಗಳು 15 ದಿನ ಅಥವಾ 10 ದಿನದಲ್ಲಿ ಕಲಿಸ್ಕೊಡೋಕ್ಕಾಗತ್ತಾ ಅಂತ ಅಂತೀರಲ್ಲ. ಖಂಡಿತ 10 ದಿನ 15 ದಿನದಲ್ಲಿ ಯಾವುದೇ ಕಾರಣಕ್ಕೂ ಕಲಿಸ್ಕೊಡೋದಕ್ಕಾಗೋದಿಲ್ಲ. ನಾವು ಏನಾದರೂ ನೀವು ಒತ್ತಾಯ ಮಾಡಿನೋ ಅಥವಾ ನಾವೇನಾದರೂ ದುಡ್ಡಿಗೆ ಆಸೆಪಟ್ಟು ಕಲಿಸ್ಕೊಡ್ತೀವಿ ಅಂತ ಅಂದ್ರೂ ಅದು ಇಷ್ಟು ಪರ್ಫೆಕ್ಟಾಗಿ ಇಷ್ಟು ನೀಟಾಗಿ ಫಿನಿಶಿಂಗ್ ತೆಗೆಯೋದಾಗಲಿ ಎಲ್ಲನೂ ಕಲಿಸ್ಕೊಡೋದಕ್ಕಾಗೋದಿಲ್ಲ. ನಾನೆಲ್ಲರೂ ಪ್ರತಿಯೊಬ್ರಿಗೂ ಹೇಳೋದಷ್ಟೇ, 2 ಮಂತ್ ಕಂಪಲ್ಸರಿ ನೀವು ಬರಲೇಬೇಕು.
ಮತ್ತು ಅದ್ರ ಜೊತೆಗೆ ನಿಮ್ಮ ಪ್ರಾಕ್ಟೀಸು. ನಾನು ಈಗ ಏನು ಹೇಳ್ದೆ ಅಲ್ಲ, ಇವರು ಒಂದು 20 ಡಿಸೈನ್ವರೆಗೆ ಮಾಡಿದ್ದಾರೆ. ಆ 20 ಡಿಸೈನ್ ಮಾಡಿರೋದಕ್ಕೇ ಅವರು ಇಷ್ಟು ಫಿನಿಶಿಂಗ್ ನೀಟಾಗಿ ತೆಗಿತಿರೋದು ಪ್ರತಿ ಡಿಸೈನ್ದು. ಇವರು ಪ್ರಾಕ್ಟೀಸೇ ಮಾಡಿದ್ದೆ ಡೈರೆಕ್ಟ್ ಡಿಸೈನ್ಗಳನ್ನ ಹಾಕ್ತೀನಿ ಅಂತಂದರೆ ಇಷ್ಟು ಫಿನಿಶಿಂಗ್ ಬರೋದಿಲ್ಲ. ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ ನೋಡಿ, ಅಷ್ಟು ಫಿನಿಶಿಂಗ್ ಬರ್ತಾ ಹೋಗುತ್ತೆ. ಮತ್ತು ನಾನು ಇದನ್ನು ಇನ್ಸ್ಟಾದೆಲ್ಲ ಪೋಸ್ಟ್ ಮಾಡಿರೋದು ನೋಡಿ, ಹಳೆ ಸ್ಟೂಡೆಂಟ್ ಎಲ್ಲ ಇವಾಗ ಬರ್ತಿರುವಂಥ ಸ್ಟೂಡೆಂಟ್ಗೆ ಹೊಸ ಡಿಸೈನ್ಸ್ ಎಲ್ಲ ಕಲಿಸ್ತಾ ಇದ್ದೀರಾ, ನಾವು ಬರ್ತಿದ್ದಾಗ ಈ ಡಿಸೈನ್ ಎಲ್ಲ ಹೇಳ್ಕೊಟ್ಟಿಲ್ಲ ಅಂತ ಅಂದರು. ಏನಂತಂದರೆ ಇವರು ತುಂಬಾ ಡಿಸೈನ್ಸ್ಗಳನ್ನ ಮನೆಯಲ್ಲೇ ಟ್ರೇಸ್ ಮಾಡ್ಕೊಂಡು ಬರ್ತಾರೆ. ನಾನೇ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಏನಂತ ಅಂದರೆ ಕ್ಲಾಸ್ 2 ಅವರ್ ಏನಿರುತ್ತೆ ಅಲ್ಲಿ ಕ್ಲಾಸ್ಗೆ ಬಂದು ನೀವು ಟ್ರೇಸಿಂಗ್ ಮಾಡಿ ಟೈಮ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಆದಷ್ಟು ಟ್ರೇಸಿಂಗ್ ಏನಿದ್ರು ಮನೇಲೇ ಮಾಡ್ಕೊಂಡು ಬನ್ನಿ. ಬರೀ ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದನ್ನು ಅಂದರೆ ಡಿಸೈನ್ ಮಾಡಿ ಅಷ್ಟೇ ಅಂತಲೇ ಹೇಳ್ತೀನಿ. ಹಾಗಾಗಿ ಇವರು ತುಂಬ ಒಂದು 3 ಫ್ರೇಮ್ ಇಟ್ಕೊಂಡಿರ್ತಾರೆ. ದೊಡ್ಡ ಬ್ಯಾಗನ್ನೇ ಕ್ಯಾರಿ ಮಾಡ್ತಾರೆ. ಅಂದರೆ ದೊಡ್ಡದು ಒಂದು ವ್ಯಾಂಟಿ ಬ್ಯಾಗ್ ಕ್ಯಾರಿ ಮಾಡ್ತಾರೆ. ಒಂದು 3 ಫ್ರೇಮ್ಗೆ ಕ್ಲಾತ್ನ ಹಾಕ್ಕೊಂಡು ಟ್ರೇಸ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಬುಟ್ಟಾಸು ನವಿಲು ಬೇಕಾ ಅಥವಾ ಈ ರೀತಿ ಹಂಸದ್ದು ಬೇಕಾ, ಆಮೇಲೆ ಏನು ಕೆಲವೊಂದು ಅವ್ರಿಗೆ ಡಿಫ್ರೆಂಟ್ ಟೈಪ್ಸ್ ಯಾವುದು ಕ್ಯೂರಿಯಾಸಿಟಿ ಇರುತ್ತೆ, ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ವಲ್ಪ ಕೆಲವೊಂದು ಡೌಟ್ಸ್ಗಳಿರುತ್ತೆ. ಅದೆಲ್ಲನೂ ಟ್ರೇಸ್ ಮಾಡ್ಕೊಂಡು ಬರ್ತಾರೆ. ಜಸ್ಟ್ ಇಲ್ಲಿ ಬಂದು ಅವರು ಆ ಡಿಸೈನ್ನ ಮಾಡ್ತಾರೆ. ಮಷಿನ್ ಮೇಲೆ ಕೂತು ಅವ್ರಿಗೆ ಯಾವ್ದಾದ್ರು ಸ್ಟಿಚಸ್ ಡೌಟ್ ಇದ್ದರೆ ಮೇಡಮ್ ಹಾಕಿ ತೋರಿಸಿ ಒಂದು ಸಲ ಇದನ್ನು ಅಂತ ಹೇಳಿ ಅವ್ರಿಗೆ ಡೌಟ್ ಇರೋದೆಲ್ಲನೂ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ತಾರೆ. ಓಕೆನಾ. ಇವರು ಮೊದಲನೇ ತಿಂಗಳು ಏನು ಬಂದರು ನೋಡಿ, ಅದರಲ್ಲೇ ಆ ಒಂದು ತಿಂಗಳಲ್ಲೇ ಇಲ್ಲ ಅಂತಂದರೂ ಒಂದು 12 ರಜಾ ಅಂತೂ ಮಾಡ್ಕೊಂಡಿದ್ದಾರೆ. ಇಲ್ಲ 12 ರಜಾನೂ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನೂ ತುಂಬಾ ಡಿಸೈನ್ಸ್ಗಳನ್ನ ಮಾಡ್ತಿದ್ರು ಅನಿಸುತ್ತೆ. ಈ ಸ್ಟೂಡೆಂಟ್ ಕಂಡ್ರೂ ತುಂಬಾ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಡಿಸೈನ್ಸ್ಗಳನ್ನ ಮಾಡ್ತಿದ್ದಾರೆ. ನಿಮಗೂ ಏನಾದರೂ ಈ ರೀತಿ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಇನ್ಫಾರ್ಮೇಷನ್ನ ತೊಗೊಳ್ಬೋದು. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಆಗುತ್ತೆ ಅನ್ಸರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸು ಕೂಡ ನಡೀತಿದೆ. ನಾನು ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಆನ್ಲೈನ್ ಕ್ಲಾಸಸ್ ಸ್ಟೂಡೆಂಟ್ ಯಾವ್ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಡೇ ಬೈ ಡೇ ಅಂತ ಹೇಳಿ ನೋಡಿ. ಈ ಫ್ರೇಮ್ನಲ್ಲೇ ಅವರು ಒಂದು 3-4 ಬುಟ್ಟಾಸ್ನ ಹಾಕ್ಕೊಂಡು ಟ್ರೇಸ್ ಮಾಡ್ಕೊಂಡು ಬಂದಿದ್ದರು. ಒಂದು ಕಲರ್ ಥ್ರೆಡ್ ಹಾಕ್ತಾರೆ ನೋಡಿ, ಅದೇ ಕಲರ್ ಥ್ರೆಡ್ಡಲ್ಲಿ ಎಲ್ಲ ಬುಟ್ಟಾಸ್ಗೂ ಒಂದು ಕಲರ್ ಥ್ರೆಡ್ಡಲ್ಲಿ ಸ್ವಲ್ಪ ಕಂಪ್ಲೀಟ್ ಮಾಡಿಕೊಂಡು ಮತ್ತೊಂದು ಕಲರ್ ಹಾಕಿದಾಗ ಮತ್ತೆ ಎಲ್ಲ ಬುಟ್ಟಾಸ್ನ ಕವರ್ ಮಾಡಿ, ಅಂದರೆ ಈಸಿ ಮೆಥಡ್ ಇದು. ಒಂದೊಂದು ಬುಟ್ಟಾಗೂ ಹಾಕುವಾಗ ದಾರಾನ ತೆಗೆದು ಚೇಂಜ್ ಮಾಡಿಕೊಂಡು ಮತ್ತೆ ಹಾಕೋದು ಅದೆಲ್ಲ ರಿಸ್ಕ್ ಅಲ್ವಾ. ಹಾಗಾಗಿ ಒಂದು ಬುಟ್ಟಾಗೆ ಎಷ್ಟು ಕಲರನ್ನ ಯೂಸ್ ಮಾಡ್ತಾರೆ ಅಷ್ಟು ಕಲರಲ್ಲೇ ಎಲ್ಲ ಬುಟ್ಟಗಳನ್ನೂ ಕವರ್ ಮಾಡ್ತಿದ್ರು. ಮತ್ತು ಇವ್ರು ನೋಡಿ ಕ್ಲಾಸ್ಗೆ ಬಂದು 8 ದಿನ ಆಗಿದೆ. 8 ದಿನದಲ್ಲಿ ನೋಡಿ ಈ ರೀತಿಯಾಗಿ ನೆಕ್ ಡಿಸೈನ್ನ ಹಾಕ್ತಿದ್ದಾರೆ. ಫಿನಿಶಿಂಗು ಅಷ್ಟೇ ಪರವಾಗಿಲ್ಲ. 8 ದಿನದಲ್ಲಿ ಇಷ್ಟು ಮಾಡ್ತಿದ್ದಾರೆ ಅಂತಂದರೆ ಆರಾಮಾಗಿ ಇವರು ಕೂಡ 2 ತಿಂಗಳು ಮುಗಿಯೋಷ್ಟರಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದನ್ನು ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.